ಖಂಡಿತವಾಗಲೂ ಜನರಿಗೆ ಜೀವನ ನಡೆಸೋಕೆ ಹೊರೆ ಆಗ್ತಿದೆ. ದುಬಾರಿ ದುನಿಯಾ ಅಂತ ನಾವು ಹೇಗೆ ಕೇಳಿದ್ರೆ ಅದಕ್ಕೆ ಜನಸಾಮಾನ್ಯರು ಹೋಗಿ ಕೇಳಿಬೇಕಾರೆ ದುಡ್ಕೊಳ್ತಿರೋದು ಕೇಳಬೇಕು ನಾವು. ಈಗ ಆಯಿತು ನೌಕರಿ ವರ್ಗದವರು ಅಥವಾ ಚೆನ್ನಾಗಿ ದುಡ್ಡಿರುವಂಥವ್ರಿಗೆ ಯಾವುದು ಸಮಸ್ಯೆ ಆಗಲ್ಲ ರೀ. ಅವ್ರಿಗೆ ರೇಟ್ ಎಷ್ಟೇ ಆದರೂ ಕೂಡ ಅವ್ರು ತೆಗೆದುಕೊಂಡು ಬರ್ತಾರೆ. ಮಿಡ್ಲ್ ಕ್ಲಾಸ್ನವರು ಬಡವರು ಹೋಗಿ ಕೇಳ್ರಿ, ಖಂಡಿತ ಅವ್ರಿಗೆ ಸಮಸ್ಯೆ ಆಗಿದೆ. ಯಾವ ಪಕ್ಷ ಅಂತ ನಾವು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಜನರಿಗೆ ತೊಂದರೆ ಆಗಿದೆ. ರವಿಶಂಕರ್ ಅಂತ ಕರೆ ಮಾಡಿದರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ ಮತ್ತು ಸಮಸ್ಯೆ ಏನಾಗ್ತಿದೆ ಸರ್? ಲಗ್ಗೆರೆಯಿಂದ ಸರ್, ಬೆಂಗಳೂರು ಲಗ್ಗೆರೆಯಿಂದ. ಎಸ್ ಸರ್ ಹೇಳಿ. ಅಲ್ಲ, ಏನ್ ಸಮಸ್ಯೆ ಅನ್ನೋದೇನಿಲ್ಲ, ಫುಲ್ ಎಲ್ಲಾ ಸಮಸ್ಯೆಗಳೇ ಇಲ್ಲಿ ಇರೋದು. ಹೌದು ಹೌದು. ಈ ಮೋದಿ 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 ಅಂತ ನಾವುಗಳೆಲ್ಲ ಮಾಡಿ ಇದೆಲ್ಲ ಮಾಡಿ ಫಸ್ಟ್ ಆಫ್ ಆಲ್ ಸರ್ ಬೇಜಾರ್ ಮಾಡ್ಕೊಂಬಿಡಿ. ನಿಮ್ ಮೀಡಿಯಾದವರೇ ಸರ್ ಅವ್ರನ್ನ ಇದ್ ಮಾಡಿದ್ದು. ಮೀಡಿಯಾದವ್ರು ಎತ್ತಿ 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 ಇವತ್ತು ಮೀಡಿಯಾದವರಿಂದಾನೇ ಅವರು ಮೇಲೆ ಬಂದ್ಬಿಟ್ಟು ಈಗ ನಮ್ಮಂತ ಜನಸಾಮಾನ್ಯರನ್ನ ಚೆನ್ನಾಗಿ ತೊಳಿತಾ ಇದ್ದಾರೆ ಸರ್. ಅಲ್ಲ ಫೈನಲಿ ಅಲ್ಲ ಸರ್ ಜನನೇ ಅಲ್ವಾ ಓಟ್ ಹಾಕೋದು? ಫೈನಲಿ ಜನಗಳು ಓಟ್ ಹಾಕ್ಬೇಕು ಅಂತಂದ್ರೆ ನಿಮ್ ಮೀಡಿಯಾದವರೆಲ್ಲ ಮಾಡಿದ್ಕೆ ಸರ್ ಎಲ್ಲ ಓಟ್ ಹಾಕಿದ್ದು. ಬಹಳ ಅಲ್ಲ ಪಾಪ ಅಲ್ಲ ಸರ್. ಈಗ ಅಲ್ಲ ಜನರಿಗೆ ಗೊತ್ತಾಗ್ಬೇಕಲ್ವ ಅಂತ ಅಷ್ಟೇ. ಈಗ ಏನಾದ್ರೂ ಆಗ್ಲಿ, ಬಟ್ ಒಳ್ಳೆ ವ್ಯಕ್ತಿ ಆಯ್ಕೆ ಅವ್ರ ಹತ್ರ ಇರುತ್ತೆ ಅಂತ ಅಲ್ವಾ? ಅಲ್ಲ, ನೆಕ್ಸ್ಟ್ ಅಂತ ಯಾರು ಸರ್ ಆಗ್ತಾರೆ ಇವ್ರಿಗೆ? ಮಾನ ಮರ್ಯಾದೆ ಐತೆ ಸರ್ ಇವ್ರಿಗೆ? ಒಂದೊಂದು ₹1,000 ಜಾಸ್ತಿ ಮಾಡ್ತು ಅಂತ ಅಂದ್ರೆ ಎಲ್ಲಿಂದ ತಂದು ಏನ್ ಮಾಡ್ಬೇಕು ಅಂತ ನಾವುಗಳು? ಅಟ್ಲೀಸ್ಟ್ ಏನೋ ಕಾಂಗ್ರೆಸ್ ಸರ್ಕಾರ ಇದ್ದಾಗ ₹10 ₹100 ಮಾಡಿದ್ರೆ ಏನ್ ಬಂಬಡಿ ಹೊಡ್ಕೊಳ್ಳೋರು. ಇವ್ರು ಸಾವಿರ ಮಾಡಿದ್ರೆ ಏನ್ ಸರ್ ಇದು? ನಾವುಗಳೆಲ್ಲ ಬದುಕ ಹೆಂಗೆ ಸರ್ ಇದು? ಆಗತ್ತಾ ಬದುಕಕ್ಕೆ? ₹100 ಏನ್ ಅದು? ಏನ್ ಪೆಟ್ರೋಲ್ ಡೀಸೆಲ್ ಈಗ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ನಿಲ್ಸವ್ರೆ. ಈಗ ಅದು ಮಾಡ್ತಾರೆ. ಮೊದ್ಲೇ ಮಾಡ್ಬಿಡೋರು ಸರ್. ಮೊದ್ಲೇನೆ ಎಲೆಕ್ಷನ್ ಆಗಕ್ಕಿಂತ ಮುಂಚೆನೆ ಮಾಡ್ಬಿಟ್ಟಿರೋರೆ ಚೆನ್ನಾಗಿತ್ತಪ್ಪ. ಕರೆಕ್ಟ್. ಅವಾಗ ಕ್ಯಾಟ್ರಿ ಜನ ಉಗಿಯೋರು ಹಾಕ್ಬೇಕಾಗಿತ್ತು. ಅವಾಗ ಅಲ್ಲಿ ಹಾಕಿಸ್ಕೊಬೇಕಲ್ಲ ಜನಗಳ ಹತ್ರ. ನಿಜ ರವಿಶಂಕರ್ ಅವರೇ, ನೀವು ಹೇಳೋದು ಖಂಡಿತ ಒಪ್ಪುವಂಥ ಮಾತು. ಥ್ಯಾಂಕ್ ಯು.